ನಾವು ಸೆಕೆಂಡ್ ಆಫ್ ಇದಲ್ಲಿದ್ದೇವೆ. ನಾವು ಫಸ್ಟ್ ರವಿ ಅಣ್ಣ ಲತಕ್ಕ ಮನೆಗೆ ಬಂದು ಅಯ್ಯ ಪ್ರೇಯರ್ ಮಾಡಿದರು. ಯಾಕಂದರೆ ಅವ್ರದ್ದು ಆ್ಯನಿವರ್ಸರಿ 34 ಇಯರ್ಸ್ ಆಫ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗೆ ನಾವೆಲ್ಲರೂ ಸೇರಿ ಅವರ ಮನೆಯಲ್ಲಿ ಪ್ರೇಯರ್ ಮಾಡಿ ಸಾಂಗ್ಸ್ ಆಡಿದೆವು. ಭಾಳ ಖುಷಿಯಾಯಿತು. ಒಂದ್ಸಲ ಆದಮೇಲೆ ಅವರು ಬಿರಿಯಾನಿ ಆರ್ಡ್ರ್ ಮಾಡಿದರು ಸ್ಪೆಷಲಾಗಿ. ಸಾಂಗ್ಸ್ ಎಲ್ಲ ಮಾಡಿದರು ನೋಡಿ ಗೈಸ್. ಅಯ್ಯ ಬೈಬಲ್ ಓದಿ ಪ್ರೇಯರ್ ಮಾಡಿದರು. ಆಶೀರ್ವಾದ ಕೊಟ್ಟು ಎಲ್ಲರೂ ಒಟ್ಟಾಗಿ ಇವರಿಗೆ ರವೀಣ ಮೊದಲಕ್ಕೆ ಶುಭ ಹಾರೈಸಿದೆವು. ಬಹಳ ಉತ್ತಮವಾದ ಸಮಯ ಒಟ್ಟಾಗಿ ನಾವು ಕಳೆದೆವು. ಬಹಳ ಖುಷಿಯಾಯಿತು. ಮತ್ತು ರವಿಯನ್ನು ತುಂಬ ಸಲ ಥ್ಯಾಂಕ್ಸ್ ಹೇಳಿದರು. ಯಾಕಂದರೆ ಪ್ರೀತಿ ಅನ್ಯೋನ್ಯತೆಯಲ್ಲಿ ಒಟ್ಟಿಗೆ ಮುಂದುವರಿಯುವುದು ವೆರಿ ಇಂಪಾರ್ಟೆಂಟ್. ಮತ್ತು ಅವರ ಎಕ್ಸ್ಪೀರಿಯೆನ್ಸ್ ಕೇಳಿದೆವು. ಅವರು ಎಕ್ಸ್ಪೀರಿಯೆನ್ಸ್ ತುಂಬ ಜಾಸ್ತಿ ಶೇರ್ ಮಾಡಲಿಲ್ಲ. ಮತ್ತೆಲ್ಲ ಊಟ ಎಲ್ಲ ಆದಮೇಲೆ ನಮ್ಮೊಂದು ಸ್ಪೆಷಲ್ ಐಟಮ್ ಕೊಟ್ಟು ನೋಡಿ, ಕೈಯಲ್ಲಿ ಐಸ್ ಕ್ಯಾಂಡಿ ಏನೋ ನೆನಪಾಗ್ತದೆ ಮೊದಲು ತಿಂದದ್ದು. ಅಲ್ಲಿಂದ ನಾವು ಸೀದಾ ಬ್ಯಾರನ್ ಬೀಚ್ ಬೇಗೆ ಬಂದೆವು ಗೈಸ್. ಸೂಪರ್ ಪ್ಲೇಸ್, 3 BD ಎಂಟ್ರೆನ್ಸ್ ಫೀಸ್. ಬಹಳ ಖುಷಿ ಆಗ್ತದೆ ಅಲ್ಲಿ ಮಾತ್ರ. ಸೂಪರ್ ಅಟ್ಮಾಸ್ಫಿಯರ್ ಇತ್ತು, ವೆದರ್ ಸೂಪರ್ ಇತ್ತು. ಒಂದು ಅರೌಂಡ್ 4:30-5 ಗಂಟೆಗೆ ಬಂದೆವು ನಾವು. ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಬಂದಿದ್ದೇವೆ ಬೀಚ್ಗೆ ಹೋಗ್ಲಿಕ್ಕೆ ಅಂತ. ಎಲ್ಲ ನೋಡಿ ಬ್ಯಾರನ್ ಬೀಚ್ ಬೇ ಅಂತ. ಹಾಗೆ ಎಲ್ಲರೂ ಎಕ್ಸೈಟೆಡ್ ಇದ್ದರು. ಹಾಗೆ ನೀರಲ್ಲೆಲ್ಲ ಹೋಗಿ ಸ್ವಲ್ಪ ಇದು ಆ್ಯಕ್ಚುಲಿ ಮೊದಲದ್ದು ಎಂತ ನಮ್ಮ ಬೋಟಿಂಗ್ ಹೋಗಿದ್ದೇವಲ್ಲ, ಅಲ್ಲಿಂದ ನಾವು ಸೀದಾ ಬೋಟಲ್ಲೇ ಸೀದಾ ಬಂದಾಗೆ ಕಾಣ್ತದಲ್ಲ ಬೀಚ್ ಬೇಗೆ. ಹೌದು, ಬ್ಯಾರನ್ ಬೀಚ್ ಬೇಗೆ ಬಂದು ಮುಟ್ಟಿದ್ದೆವು. ಅಲ್ಲಿಂದ ಮತ್ತೆ ನಾವು ನೀರಲ್ಲಿ ಆಡಲಿಕ್ಕೆ ಸ್ಟಾರ್ಟ್. ಎಲ್ಲ ನೋಡಿ ಎಲ್ಲ ನೀರಲ್ಲಿ ಇಲ್ಲಿದ್ದಾರೆ. ಸೂಪರ್ ಸನ್ಸೆಟ್ಸ್ ಆಗ್ತಾಯಿತ್ತು. ಆಲ್ರೆಡಿ ಆಯಿತು ಸನ್ಸೆಟ್, ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಫುಲ್ಲು ಜನ ಮಾತ್ರ, 18 ಜನ ಇದ್ದರು. ಒಂದು ಹಟ್ ಸಿಕ್ಕಿತ್ತು, ಒಂದು ಚೇರ್ ಇತ್ತು. ಹತ್ತಿರದವರು ಒಂದು ಚೇರ್ ಕೊಟ್ಟರು, ಮತ್ತೊಂದು 5-6 ಚೇರ್ ಸಿಕ್ಕಿತ್ತು. ಹಾಗೆ ಅಡ್ಜಸ್ಟ್ ಮಾಡಿದ್ರು. ಡೇಲ್ ಗಮ್ಮತ್ತಾ? ಹಾಗೆ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿದ್ದರು. ನೀರಲ್ಲಿ ನೋಡಿ ಎಲ್ಲರಿದ್ದಾರೆ. ಹಾಗೆ ಒಂದು ಬಾಲ್ ತಗೊಂಡಿದ್ದೆವು, ಬಾಲ್ ತಂದಿದ್ದೆವು. ಅದರಲ್ಲಿ ಕ್ಯಾಚ್ ಆಡಿ ಮತ್ತು ಎಲ್ಲ ಆಟ ಆಡ್ತಾಯಿದ್ರು. ಮತ್ತು ಡೇಲ್ ರೋಹನಿಗೆ ಫ್ಲೋಟಿಂಗ್ ಮಾಡಲಿಕ್ಕೆ ಹೇಳಿಕೊಡ್ತಾಯಿದ್ರು, ಫ್ಲೋಟಿಂಗ್ ಹೇಗೆ ಮಾಡೋದು ಅಂತ. ಹಾಗೆ ಅವನು ಫಸ್ಟ್ ಟೈಮ್ ಫ್ಲೋಟ್ ಮಾಡಿದಂತೆ. ಅದೇ ರೀತಿಯಲ್ಲಿ ಅಯ್ಯ ಅಂತೂ ಸೂಪರ್ ಎಕ್ಸೈಟೆಡ್ ಇದ್ದರು. ಆನ್ಯ ಎಂಜಾಯ್ ಮಾಡಿದ್ರು. ಸಂಕೇತ ಅಂತೂ ಫುಲ್, ಅಕ್ಷತ ಅಂತೂ ಗಮ್ಮತ್ತಲ್ಲಿದ್ದರು. ಅದೇ ಸುನೀತಕ್ಕ ನೀರಲ್ಲಿ ಗಮ್ಮತ್ ಮಾಡಿದರು. ರೋಹನ್ ಮತ್ತು ಸ್ಮಿತದ್ದು ಬೇರೆ ಗೌಜಿ ಆಗ್ತಿತ್ತು. ಭಾಳ ಖುಷಿಯಾಗಿದೆ ನೋಡಿ ಅಲ್ಲಿ ಓಡೋದು ಆಚೆ ಈಚೆಲ್ಲ. ಅಯ್ಯ ನೋಡಿ ಫುಲ್ ಗೌಜಿ ಮಾಡಿದರು. ಸ್ಮಿತಾಗೆ ನೀರು ಹಾಕಿ ಫುಲ್ಲು ಚಂಡಿ ಮಾಡಿದರು ಅಂತ ಪಾಪ, ಕಣ್ಣಿಗೆಲ್ಲ ನೀರು ಹೋಗಿದೆ. ಹಾಗೆ ಸೂಪರ್ ಇತ್ತು. ಲೈಟಿಂಗ್ಸ್ ಅದೆಲ್ಲ ಸೈಡಲ್ಲಿತ್ತು, ಮ್ಯೂಸಿಕ್, ಒಟ್ಟು ಗೌಜಿ ನೀರಲ್ಲಿ. ಬೆಸ್ಟ್ ಪ್ಲೇಸ್ ಮಾಡಿ ಹ್ಯಾಂಗ್ ಔಟ್ ಮಾಡಲಿಕ್ಕೆ ಫ್ಯಾಮಿಲಿ ಒಟ್ಟಿಗೆ. ಬಾರ್ಬಿಕ್ಯೂ ಎಲ್ಲ ಮಾಡೋದಿದ್ರೆ ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಆನೆ ಚಳಿಯಲ್ಲಿ ಗಡ ಅಂತ ನಡಕ್ತಾ ಇಲ್ಲ. ಅಯ್ಯೋ ಬಡ ಮಾಡ್ತಿದ್ಲು. ಅವಳು ಸಹ ಎಂಜಾಯ್ ಮಾಡಿಲ್ಲ ಮಾತ್ರ. ಆದರೆ ಮಕ್ಕಳಿಗೆ ನೀರಂದರೆ ಸೂಪರ್ ಗೌಜಿ. ಅದೇ ರೀತಿಯಲ್ಲಿ ಸುನೀತಕ್ಕ ನೋಡಿ ಫುಲ್ ಗಾಗಲ್ಸ್ ಹಾಕಿ ಫುಲ್ ಸ್ಟೈಲಿಶ್ ಆಗಿ ನೋಡಿ ಲತಕ್ಕ ವಾರವ್ವ ಸೂಪರ್ ರಿಲ್ಯಾಕ್ಸ್ ಸ್ಟೇಟಲ್ಲಿದ್ದಾರೆ. ಹಟ್ ಸಿಕ್ಕಿತ್ತು ನೋಡಿ. ಮಕ್ಕಳು ನೋಡಿ ಎಂಜಾಯ್ ಮಾಡೋದು ಹೊಯ್ಗೆಯಲ್ಲಿ ಅವರ ಆಟ ಸಾಮಾನೆಲ್ಲ ಇಟ್ಕೊಂಡು ಆರಾಮ್ಸಿದ್ದಾರೆ. ಯಾವ ಮಂಡೆ ಬಿಸಿಲ್ಲ ನೋಡಿ. ಎಷ್ಟೊಂದು ಖುಷಿ ಆಗ್ತಲ್ಲ ನೋಡಲಿಕ್ಕೆ. ಅಯ್ಯ ನೋಡಿ ಫುಲ್ ಪೈಸಾ ವಸೂಲು ಹೇಳ್ತಾರಲ್ಲ ಹಾಗೆ 3 BD ಟಿಕೆಟ್ ಕೊಟ್ಟು 10 BD ಆಡಿದ್ದಾರೆ. ಡೇಲಂತೂ 12 BD ಆಡಿದಾಳ ಅಂತ, ಅಷ್ಟು ಗಮ್ಮತ್ತು ಮಾಡಿದ್ದಾಳೆ. ಇದು 3 Idiots ಪೋಸ್ಟ್ ನೋಡಿ. ಇಲ್ಲಿ ಮಾತ್ರ 2 Idiots ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಇವಳ ಆನ್ಯ ನೋಡಿ ಚಳಿಯಲ್ಲಿ ಟವೆಲ್ ಸುತ್ತಿಕೊಂಡು ಇದು ಮಾತ್ರ ತಾಯಿ ಮಗಂದು ಸೂಪರ್ ಫೋರ್ಸ್. ಸೂಪರ್. ನಾವೆಲ್ಲದೊಂದು ಸೆಲ್ಫಿ ಬೇಕಲ್ಲ, ಹಾಗೆ ಒಂದು ಸೆಲ್ಫಿ ತೆಗೆದೆವು ಒಟ್ಟಿಗೆ. ಮೊದಲು ನೋಡಿ ನೀರಿದ್ದು ವ್ಯೂ ಸೂಪರ್ ಕಾಣ್ತಾಯಿತ್ತು. ಎಕ್ಸೈಟಿಂಗ್ ಆಗಿತ್ತು ಮಾತ್ರ. ಆ್ಯಕ್ಚುಲಿ ರಿಲ್ಯಾಕ್ಸ್ ಆಗಲಿಕ್ಕೆ ಬೆಸ್ಟ್ ಹ್ಯಾಂಗ್ ಔಟ್ ಪ್ಲೇಸ್ ಬ್ಯಾರನ್ ಬೀಚ್ ಬೇ, 3 BD ಎಂಟ್ರೆನ್ಸ್. ಎಲ್ಲರೂ ನೋಡಿ ಎಲ್ಲ ಸಾಮಾನೆಲ್ಲ ತೊಗೊಂಡು ಬಂದಿದ್ದರು, ಡ್ರೆಸ್ ಎಲ್ಲ ರೆಡಿ ಆಗಿದ್ದರು. ಹಾಗೆ ರಿಲ್ಯಾಕ್ಸ್ ಸ್ಟೇಟಲ್ಲಿ ರವಿಯನ್ನು ಚಳಿಯಲ್ಲಿ ಕುಂಬರ್ತಿದ್ರು ನೀರಿಂದ ಹೋಗಿ ಬಂದ ಮೇಲೆ. ಇವರಿಬ್ಬರು ಮಾತುಕತೆ ಮಾಡ್ತಾಯಿದ್ದಾರೆ, ಎಂತ ಅಂತ ಗೊತ್ತಿಲ್ಲ. 3rd ಡೇಗೆ ಎಂತ ಮಾಡುವ ಅಂತ. ಹಾಗೆ ನೋಡುವ ನೆಕ್ಸ್ಟ್ ಎಂತ ಆಗ್ತಂತ. ಅಷ್ಟೊತ್ತಿಗೆ ಗಮ್ಮತ್ತು ಮಾಡಿ.